ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗುರುತಿಸಿ ಅದರಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ. ಎ. ತೊಗಲುಗೊಂಬೆ ಆಟ ಎಂಬುದು ಗೊಂಬೆಗಳ ಪ್ರದರ್ಶನವಾಗಿದ್ದು, ಇಲ್ಲಿ ಚರ್ಮದ ಗೊಂಬೆಗಳನ್ನು ರಾಮಾಯಣ ಮತ್ತು ಮಹಾಭಾರತದಂತಹ ಪ್ರದರ್ಶನಗಳ ದೃಶ್ಯಗಳನ್ನು ಅಭಿನಯಿಸುವಂತೆ ಬಳಸಲಾಗುತ್ತದೆ. ಬಿ. ಯಕ್ಷಗಾನ ಎಂಬುದು ನೃತ್ಯ, ನಾಟಕ, ಸಂಭಾಷಣೆ, ಹಾಡುಗಳು, ಸಂಗೀತ ಮತ್ತು ದೇದೀಪ್ಯಮಾನ ವೇಷಭೂಷಣಗಳ ಒಂದು ಅನನ್ಯ ಸಂಯೋಜನೆಯಾಗಿದೆ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿ. 3 is the right answer. ವಾಯುಗುಣ ಬದಲಾವಣೆಯ ಪರಿಣಾಮವೆಂದರೆ ಎ. ಭೂಮಿಯ ಮಂಜಿನ ಕರಗುವಿಕೆ, ಬಿ. ಪ್ರವಾಹಗಳು ಮತ್ತು ಅನಾವೃಷ್ಟಿ, ಸಿ. ಸಮುದ್ರ ಮಟ್ಟ ಬದಲಾವಣೆಗಳು. ಎ, ಬಿ ಮತ್ತು ಸಿ ಮೂರು ಕೂಡ ಸರಿ. 4 is the right answer. ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಇರುವ ದೇಶ ಆಸ್ಟ್ರೇಲಿಯಾ. ಭಾರತ ಥಾರ್, ದಕ್ಷಿಣ ಅಮೆರಿಕ ಕಲಹರಿ, ಅಮೆರಿಕ ಸಂಯುಕ್ತ ಸಂಸ್ಥಾನ ಅರಿಜೋನಾ. ಸೊ 1 is the right answer. ಕೆಳಗಿನ ಯಾವ ದೇಶವು ಸಾರ್ಕ್ನ ಸದಸ್ಯನಾಗಿಲ್ಲ? ಚೀನಾ. ಚೀನಾ ಸಾರ್ಕ್ನ ಸದಸ್ಯ ರಾಷ್ಟ್ರವಲ್ಲ. ಸಾರ್ಕ್ ಅನ್ನು ಡಿಸೆಂಬರ್ 8, 1985ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. ಆಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ್, ಶ್ರೀಲಂಕಾ ಇದರ 8 ಸದಸ್ಯ ರಾಷ್ಟ್ರಗಳು. 4 is the right answer. ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತವು ತನ್ನ ಮೊದಲ ಒಲಿಂಪಿಕ್ ಹಾಕಿಯಲ್ಲಿ ಚಿನ್ನವನ್ನು ಗಳಿಸಿತು? 1928. ಇಂಡಿಯನ್ ನ್ಯಾಷನಲ್ ಫೀಲ್ಡ್ ಹಾಕಿ ತಂಡವು ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ನ ಒಂದು ಭಾಗವಾಗಿ ಯುರೋಪಿಯನ್ ಅಲ್ಲದ ಮೊದಲ ತಂಡವಾಗಿತ್ತು. ಭಾರತವು 1928ರಲ್ಲಿ ಮೊದಲ ಒಲಿಂಪಿಕ್ ಹಾಕಿಯಲ್ಲಿ ಚಿನ್ನದ ಪದಕವನ್ನು ಗಳಿಸಿತು. 1 is the right answer. ಮಣ್ಣಿನ ಸಂರಕ್ಷಣಾ ಕ್ರಮಗಳು. ಮೇಲಿನ ಎಲ್ಲ ಅಂದರೆ ಅರಣ್ಯೀಕರಣ, ಪಟ್ಟಿ ಬೇಸಾಯ, ಅತಿಯಾಗಿ ಮೇಯಿಸುವಿಕೆ ಮೇಲಿನ ನಿರ್ಬಂಧದಿಂದ ಮಣ್ಣನ್ನು ಸಂರಕ್ಷಿಸಬಹುದು. 4 is the right answer. ಇವುಗಳಲ್ಲಿ ರೈಲ್ವೆ ನೈಋತ್ಯ ವಲಯದ ವಲಯ ಕೇಂದ್ರ ಸ್ಥಾನವಾಗಿದೆ. ಹುಬ್ಬಳ್ಳಿ. ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಾರ್ಯಸ್ಥಾನ ಹುಬ್ಬಳ್ಳಿ. ಆಗ್ನೇಯ ಕೇಂದ್ರ ವಿಲಾಸ್ಪುರ್, ಛತ್ತೀಸ್ಗಢ. ವಾಯುವ್ಯ ಜೈಪುರದ ರಾಜಸ್ಥಾನ. ಆಗ್ನೇಯ ಕೋಲ್ಕತ್ತಾದ ಪಶ್ಚಿಮ ಬಂಗಾಳ. 1 is the right answer. ಹಣಕಾಸಿನ ಮತ್ತು ಸಾಲದ ನೀತಿಯನ್ನು ಈ ಕೆಳಗಿನ ಯಾರಿಂದ ಪ್ರಕಟಿಸಲಾಯಿತು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಣಕಾಸು ಮತ್ತು ಸಾಲದ ನೀತಿಯನ್ನು RBI ವರ್ಷದಲ್ಲಿ 2 ಬಾರಿ ಸಾಂಪ್ರದಾಯಿಕವಾಗಿ ಘೋಷಿಸುತ್ತದೆ. ಅದರ ಮೂಲಕ RBI ಆರ್ಥಿಕತೆ ಬೆಲೆ ಸ್ಥಿರತೆಯನ್ನು ಖಚಿತಪಡಿಸುತ್ತದೆ. 2 is the right answer. ಮೊದಲನೇ ಪಾಣಿಪಟ್ ಯುದ್ಧದಲ್ಲಿ ಬಾಬರ್ನಿಂದ ಸೋಲಿಸಲ್ಪಟ್ಟವನು ಯಾರು? ಇಬ್ರಾಹಿಂ ಲೋಧಿ. ಕ್ರಿಸ್ತಶಕ 1526ರ ಏಪ್ರಿಲ್ 21ರಂದು ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ಮಧ್ಯೆ ಮೊದಲ ಪಾಣಿಪತ್ ಕದನ ನಡೆಯಿತು. ಇಬ್ರಾಹಿಂ ಲೋಧಿಯು ಈ ಕದನದಲ್ಲಿ ಕೊಲೆಯಾದನು. 1 is the right answer. 1947ರಲ್ಲಿ ಭಾರತದ ವಿಭಜನಾ ಅವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಗಡಿ ರೇಖೆಯು ಗುರುತಿಸಲ್ಪಟ್ಟಿತು. ಇದರ ಹೆಸರೇನು? ರಾಡ್ಕ್ಲಿಫ್. ರಾಡ್ಕ್ಲಿಫ್ ಗಡಿ ರೇಖೆಯು ಪಾಕಿಸ್ತಾನ ಮತ್ತು ಭಾರತದ ಗಡಿ ರೇಖೆಯಾಗಿದೆ. ಡುರಾಂಡ್ ರೇಖೆಯು ಭಾರತ ಮತ್ತು ಆಫ್ಘಾನಿಸ್ತಾನದ ಗಡಿ ಮಧ್ಯ ರೇಖೆಯಾಗಿದೆ. ಮೆಕ್ಮೋಹನ್ ರೇಖೆಯು ಭಾರತ ಮತ್ತು ಚೀನಾದ ಗಡಿ ಮಧ್ಯ ರೇಖೆಯಾಗಿದೆ. 3 is the right answer. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುವ ಸಾಧನಕ್ಕೆ ಹೀಗೆನ್ನುವರು? ಡೈನಮೋ. ಡೈನಮೋವನ್ನು 1832ರಲ್ಲಿ ಮೈಕಲ್ ಫ್ಯಾರಡೆ ಎಂಬ ವಿಜ್ಞಾನಿ ಕಂಡುಹಿಡಿದನು. ಡೈನಮೋ ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವವನ್ನು ಬಳಸಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. 3 is the right answer. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಸ್ಥಾನ ಎಲ್ಲಿದೆ? ಜಿನೀವಾ.
ವಿಶ್ವ ಆರೋಗ್ಯ ಸಂಸ್ಥೆಯನ್ನು 7 ಏಪ್ರಿಲ್ 1948ರಂದು ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡಿನ ಜಿನೀವಾದಲ್ಲಿ ಸ್ಥಾಪಿಸಲಾಗಿದೆ. ಸಾಂಕ್ರಾಮಿಕ ರೋಗಗಳಾದ ಕಾಲರಾ, ಮಲೇರಿಯಾ ಮುಂತಾದವುಗಳನ್ನು ನಿರ್ಮೂಲನೆ ಮಾಡುವುದು ಇದರ ಉದ್ದೇಶವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಪ್ರಖ್ಯಾತ ಅಂಗಕರ್ ವಾಟ್ ದೇವಾಲಯ ಎಲ್ಲಿದೆ? ಕಾಂಬೋಡಿಯಾ. ಪ್ರಖ್ಯಾತ ಅಂಗಕರ್ ವಾಟ್ ದೇವಾಲಯವು ಕಾಂಬೋಡಿಯಾದಲ್ಲಿದೆ. ಇದು ಖಮೇರ್ ವಂಶದ ರಾಜಧಾನಿಯಾಗಿದ್ದು ರಾಜ ಸೂರ್ಯವರ್ಮನ 2 ಈ ದೇವಾಲಯದ ನಿರ್ಮಾಪಕ. ಇದರಲ್ಲಿ ವಿಷ್ಣುವಿಗೆ ಪೂಜೆಯನ್ನು ಅರ್ಪಿಸಲಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧ ಪ್ರವಾಸಿ ತಾಣವಾದ ನಂದಿ ಬೆಟ್ಟಗಳು ಇವೆ? ಚಿಕ್ಕಬಳ್ಳಾಪುರ. ನಂದಿ ಬೆಟ್ಟಗಳು ಕರ್ನಾಟಕದ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿವೆ. ಇವು ದಕ್ಷಿಣ ಭಾರತದ ಪ್ರಾಚೀನ ಕೋಟೆಯಾಗಿವೆ. ಇದು ಒಂದು ಐತಿಹಾಸಿಕ ಪ್ರವಾಸಿಗರ ಪ್ರಸಿದ್ಧ ತಾಣ. 3 ಈಸ್ ದಿ ರೈಟ್ ಆನ್ಸರ್. ಹಣ ಪರಿವರ್ತನೆಯ ಪರಿಕಲ್ಪನೆಯು ಅದರ ಮೂಲ ರೂಪದ ಉಗಮವಾಗಿರುವುದು ಇಲ್ಲಿ. ಬ್ರೆಟನ್ ವುಡ್ಸ್ ಒಪ್ಪಂದ. ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ವಾಣಿಜ್ಯ ಮತ್ತು ಆರ್ಥಿಕ ನಿಯಮಗಳನ್ನು ಬ್ರೆಟನ್ ವುಡ್ಸ್ ಒಪ್ಪಂದವು ವಿತ್ತ ನಿರ್ವಹಣಾ ವ್ಯವಸ್ಥೆಯನ್ನು ಸ್ಥಾಪಿಸಿತು. ಹಣಕಾಸಿನ ಸಂಬಂಧಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಸಂಪೂರ್ಣ ಸಂಧಾನದ ವಿತ್ತೀಯ ಕ್ರಮಕ್ಕೆ ಇದು ಸ್ಥಾಪಿತವಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಆಲಮಟ್ಟಿ ವಿದ್ಯುತ್ ಯೋಜನೆ ಈ ನದಿಗೆ ಸಂಬಂಧಿಸಿದ್ದು. ಕೃಷ್ಣ ಆಲಮಟ್ಟಿ ವಿದ್ಯುತ್ ಯೋಜನೆ, ಶರಾವತಿ ಮಹಾತ್ಮ ಗಾಂಧಿ ವಿದ್ಯುತ್ ಯೋಜನೆ, ಕಾಳಿ ಸೂಪ, ಹಾಗೆ ಕಾವೇರಿ ಶಿವನಸಮುದ್ರ. 4 ಈಸ್ ದಿ ರೈಟ್ ಆನ್ಸರ್. ಕೈಗಾ ಅಣು ವಿದ್ಯುತ್ ಯೋಜನೆಯನ್ನು ಈ ನದಿಯ ಯಾವ ದಂಡೆಯ ಮೇಲೆ ಸ್ಥಾಪಿಸಲಾಗಿದೆ? ಕಾಳಿ ನದಿಯ ಎಡದಂಡೆ. ಕೈಗಾ ಅಣುಶಕ್ತಿ ಸ್ಥಾವರವು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದನ್ನು ಕಾಳಿ ನದಿಯ ಎಡದಂಡೆಯ ಮೇಲೆ ಸ್ಥಾಪಿಸಲಾಗಿದೆ. 2000 ಮಾರ್ಚ್ನಿಂದ ಕಾರ್ಯಾರಂಭ ಮಾಡಿದೆ. ಇದು ರಾಷ್ಟ್ರೀಯ ಸರ್ವ ಸುರಕ್ಷಾ ಪುರಸ್ಕಾರ ಪಡೆದಿದೆ. 1 ಈಸ್ ದಿ ರೈಟ್ ಆನ್ಸರ್. ಕ್ರಯೋಜೆನಿಕ್ ಇಂಜಿನ್ಗಳ ಅನ್ವಯವನ್ನು ಇದರಲ್ಲಿ ಕಾಣಬಹುದು. ರಾಕೆಟ್ ತಂತ್ರಜ್ಞಾನ. ದ್ರವ ಇಂಧನ ಬಳಸಿ ಭಾರೀ ತೂಕದ ವಸ್ತುಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಬೇಕಾದ ಶಕ್ತಿಯನ್ನು ಉತ್ಪಾದಿಸಲು ಕ್ರಯೋಜೆನಿಕ್ ಇಂಜಿನ್ಗಳನ್ನು ರಾಕೆಟ್ ತಂತ್ರಜ್ಞಾನದಲ್ಲಿ ಬಳಸಲಾಗುತ್ತದೆ. CE-20 ಕ್ರಯೋಜೆನಿಕ್ ರಾಕೆಟ್ ಇಂಜಿನ್ ಅನ್ನು ಇಸ್ರೋದ ಅಂಗಸಂಸ್ಥೆಯಾದ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ನವರು ಸಿದ್ಧಪಡಿಸಿದರು. 3 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ದಶಮಾಂಶ ಹಣ ಪದ್ಧತಿಯ ಬಳಕೆಯು ಪ್ರಾರಂಭವಾಗಿದ್ದು ಯಾವಾಗ? ಏಪ್ರಿಲ್ 1957. 1 ಏಪ್ರಿಲ್ 1957ರಂದು ಭಾರತವು ದಶಮಾಂಶ ಹಣ ಪದ್ಧತಿಯ ಬಳಕೆಯನ್ನು ಜಾರಿಗೆ ತಂದಿತ್ತು. ಆಣೆ, ಪೈಸೆ ಇತ್ಯಾದಿಗಳನ್ನು ರದ್ದುಪಡಿಸಿ ರೂಪಾಯಿಯನ್ನು ಜಾರಿಗೆ ತರಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಮಾನವ ಬೆಳವಣಿಗೆ ಸೂಚ್ಯಂಕವು ಜೀವನ ನಿರೀಕ್ಷೆ, ಶೈಕ್ಷಣಿಕ ಸಾಧನೆ, ತಲಾ ಆದಾಯ ಮತ್ತು ಜೀವನ ಮಟ್ಟದ ಸೂಚ್ಯಂಕಗಳ ಮೇಲೆ ಆಧಾರಿತವಾಗಿದೆ. ಬಿ. ಅದು ಒಂದು ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯ ಪರ್ಯಾಯ ಸೂಚಕವಾಗಿದೆ. ಎ ಮತ್ತು ಬಿ ಎರಡೂ ಕೂಡ ಸರಿ. HDI ದೀರ್ಘ ಮತ್ತು ಆರೋಗ್ಯ ಜೀವನ, ಶೈಕ್ಷಣಿಕ ಪ್ರಾಪ್ತಿ, ಜೀವನದ ಗುಣಮಟ್ಟ ಅನುಸೂಚಿ ಇವುಗಳ ಆಧಾರದ ಮೇಲೆ ಪ್ರಕಟಿಸಲಾಗುತ್ತದೆ. ಯುನೈಟೆಡ್ ನೇಷನ್ಸ್ನ ಅಂಗಸಂಸ್ಥೆಯಾಗಿ UNDPಯವರು HDI ವರದಿಯನ್ನು ಪ್ರಕಟಿಸುವರು. 3 ಈಸ್ ದಿ ರೈಟ್ ಆನ್ಸರ್. ಗಟ್ಟಿಯಾದ ಹಣವು ಹಣ ಎಂಬುದಾಗಿ ವ್ಯಾಖ್ಯಾನಿತವಾಗಿದೆ. ಅಕಸ್ಮಾತ್ತಾಗಿ ಅಪಮೌಲ್ಯವಾಗುವಂತಹದ್ದಲ್ಲ ಅಥವಾ ಮೌಲ್ಯದಲ್ಲಿ ಹೆಚ್ಚು ಏರಿಳಿತವಾಗುವುದು ಮತ್ತು ವಿದೇಶಿ ವಿನಿಮಯದಲ್ಲಿ ಅಧಿಕವಾದ ದ್ರವ್ಯವಾಗುವುದು. 4 ಈಸ್ ದಿ ರೈಟ್ ಆನ್ಸರ್. ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕ? ವಿಟಮಿನ್ ಕೆ. ವಿಟಮಿನ್ ಕೆ ಅನ್ನು ಆಂಟಿಡಿಮೋರೋಟಿಕ್ ಎನ್ನುವರು. ಇದನ್ನು ರಕ್ತ ಹೆಪ್ಪುಗಟ್ಟುವುದು ನಿಧಾನವಾಗುವುದರಿಂದ ಗಾಯಗಳಿಂದ ಅಧಿಕ ರಕ್ತಸ್ರಾವವಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಸಾರ್ಕ್ ಸ್ಥಾಪನೆಯಾದ ವರ್ಷ? ಡಿಸೆಂಬರ್ 1985. ಸಾರ್ಕ್ 8ನೇ ಡಿಸೆಂಬರ್ 1985ರಂದು ನೇಪಾಳದ ಕಠ್ಮಂಡುವಿನಲ್ಲಿ 8 ಸದಸ್ಯ ರಾಷ್ಟ್ರಗಳಿಂದ ಜನ್ಮ ತಾಳಿತು. 1 ಈಸ್ ದಿ ರೈಟ್ ಆನ್ಸರ್.
ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದ ಮೊದಲ ಐತಿಹಾಸಿಕ ಕೃತಿ ರಾಜತರಂಗಿಣಿ. ರಾಜತರಂಗಿಣಿ 12ನೇ ಶತಮಾನದಲ್ಲಿ ಕಲ್ಲಣನಿಂದ ರಚಿತವಾದ ಮೊದಲ ಐತಿಹಾಸಿಕ ಕೃತಿಯಾಗಿದೆ. ಇದನ್ನು ತರಂಗಾಸ್ ಎಂಬ 8 ಪುಸ್ತಕಗಳಾಗಿ ವಿಂಗಡಿಸಲಾಗಿದೆ. ಈ ಕೃತಿ ಕಾಶ್ಮೀರ ರಾಜರ ಐತಿಹಾಸಿಕ ಇತಿಹಾಸವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ದಿ ಬ್ಲೂ ಅಂಬ್ರೆಲಾ ಕೃತಿಯ ಕರ್ತೃ ರಸ್ಕಿನ್ ಬಾಂಡ್. ದಿ ಬ್ಲೂ ಅಂಬ್ರೆಲಾ ಕೃತಿಯ ಕರ್ತೃ ರಸ್ಕಿನ್ ಬಾಂಡ್. 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಪರಿಸರ ಮತ್ತು ಅಭಿವೃದ್ಧಿಗಳ ಮೇಲಿನ ವಿಶ್ವಸಂಸ್ಥೆಯ ಸಮಾವೇಶವು ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆಯಿತು. ಬಿ. 1992ರ ರಿಯೋ ಡಿ ಜನೈರೋ ಶೃಂಗದ ಮುಖ್ಯ ಸೂಚಿ ಪತ್ರಣ ಎಂದರೆ ಸುಸ್ಥಿರ ಅಭಿವೃದ್ಧಿಯನ್ನು 21ನೇ ಶತಮಾನದಲ್ಲಿ ಸಾಧಿಸುವುದು. ಎ ಮತ್ತು ಬಿ ಎರಡೂ ಕೂಡ ಸರಿ. 3 ಈಸ್ ದಿ ರೈಟ್ ಆನ್ಸರ್. ಸರಿಯಾದ ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ. ಎ. ನಾಗರಿಕ ಉಲ್ಲಂಘನಾ ಚಳವಳಿ. ಬಿ. ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವರ ಮರಣದಂಡನೆ. ಸಿ. ಗಾಂಧಿ ಇರ್ವಿನ್ ಒಪ್ಪಂದ. ಎ, ಸಿ, ಬಿ. ಅಂದರೆ 12 ಮಾರ್ಚ್ 1930 12 ಮಾರ್ಚ್ 1930 ನಾಗರಿಕ ಉಲ್ಲಂಘನಾ ಚಳವಳಿ. 5 ಮಾರ್ಚ್ 1931 ಗಾಂಧಿ ಇರ್ವಿನ್ ಒಪ್ಪಂದ. 23 ಮಾರ್ಚ್ 1931 ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವರ ಮರಣದಂಡನೆ. 4 ಈಸ್ ದಿ ರೈಟ್ ಆನ್ಸರ್. ಭೂಮಿಯ ವಾಯುಮಂಡಲ ಯಾವುದರಿಂದ ಉಷ್ಣಾಂಶ ಪಡೆಯುತ್ತದೆ? ಭೂ ವಿಕಿರಣಗಳಿಂದ. ಭೂಮಿಯು ಪಡೆಯುವ ಎಲ್ಲಾ ಶಕ್ತಿಗೂ ಸೂರ್ಯನೇ ಮೂಲ. ಸೂರ್ಯನಿಂದ ಬರುವ ಕಿರಣಗಳು ಭೂಮಿಗೆ ತಲುಪಿದ ನಂತರ ಭೂಮಿಯು ಆವಿಯಾಗಿ ವಿಕಿರಣಗಳನ್ನು ಬಿಡುಗಡೆ ಮಾಡಿದ ನಂತರ ವಾತಾವರಣ ಬಿಸಿಯಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಯಾವ ಪ್ರಸ್ಥಭೂಮಿಯನ್ನು ಬಯಲು ಸೀಮೆ ಎನ್ನುವರು? ದಖನ್ ಪ್ರಸ್ಥಭೂಮಿ. ದಖನ್ ಪ್ರಸ್ಥಭೂಮಿಯನ್ನು ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ ಎಂತಲೂ ಕರೆಯುತ್ತಾರೆ. ಇದು ಕಡಿಮೆ ಉರುಳುವ ಗ್ರಾನೈಟ್ ಬೆಟ್ಟಗಳಿಂದ 600ರಿಂದ 900 ಮೀಟರ್ ಎತ್ತರದಲ್ಲಿವೆ. ಇವು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವದ ಬೆಟ್ಟಗಳ ಶ್ರೇಣಿಯಿಂದ ಸುತ್ತುವರೆದಿದೆ. 3 ಈಸ್ ದಿ ರೈಟ್ ಆನ್ಸರ್. ಕಾಗೆ ಬಂಗಾರ ಅಂದರೆ ಆಭ್ರಕವನ್ನು ಹೆಚ್ಚಾಗಿ ಇಲ್ಲಿ ಬಳಸುವರು. ವಿದ್ಯುತ್ ಕೈಗಾರಿಕೆ. ಕಾಗೆ ಬಂಗಾರವನ್ನು ವಿದ್ಯುತ್ ಕೈಗಾರಿಕೆಯಲ್ಲಿ ಬಳಸುವರು. ಅಲ್ಯೂಮಿನಿಯಂ ಕೈಗಾರಿಕೆಯಲ್ಲಿ ಬಾಕ್ಸೈಟ್, ಶಾಖೋತ್ಪನ್ನ ಕೈಗಾರಿಕೆಯಲ್ಲಿ ಲಿಗ್ನೈಟ್, ಉಕ್ಕು ಮಿಶ್ರಲೋಹಗಳ ಕೈಗಾರಿಕೆಯಲ್ಲಿ ಮ್ಯಾಂಗನೀಸ್ ಅನ್ನು ಹೆಚ್ಚಾಗಿ ಬಳಸುವರು. 2 ಈಸ್ ದಿ ರೈಟ್ ಆನ್ಸರ್. ಮೈಸೂರನ್ನು ಆಳಿದ ಯಾವ ರಾಜರ ಹೆಸರನ್ನು ಕೃಷ್ಣರಾಜ ಸಾಗರ ಅಣೆಕಟ್ಟಿಗೆ ಇಡಲಾಯಿತು? 4ನೇ ಕೃಷ್ಣರಾಜ ಒಡೆಯರ್. 24ನೇ ಮಹಾರಾಜರಾದ 4ನೇ ಕೃಷ್ಣರಾಜ ಒಡೆಯರ್ ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂತಲೂ ಕರೆಯುತ್ತಿದ್ದರು. ಇವರಿಗೆ ಆಧುನಿಕ ಮೈಸೂರಿನ ಶಿಲ್ಪಿ ಎನ್ನುವರು. ಇವರು ಬೆಂಗಳೂರು ಅರಮನೆಯಲ್ಲಿ ಜೂನ್ 4, 1884ರಂದು ಜನಿಸಿ 3 ಆಗಸ್ಟ್ 1940ರವರೆಗೆ ಮೈಸೂರು ಮಹಾರಾಜರಾಗಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಹರಪ್ಪ ನಾಗರಿಕತೆಯ ವ್ಯಾಪ್ತಿಯಲ್ಲಿ ಕೆಳಗಿನ ಯಾವ ಪ್ರದೇಶಗಳು ಸೇರಿದ್ದವು? ಎ. ಪಂಜಾಬ್, ಸಿಂಧ್, ಬಲೂಚಿಸ್ತಾನ್. ಬಿ. ಹರಿಯಾಣ, ಉತ್ತರ ಪ್ರದೇಶದ ಪಶ್ಚಿಮ ಭಾಗಗಳು. ಸಿ. ರಾಜಸ್ಥಾನ್ ಮತ್ತು ಗುಜರಾತ್. ಎ, ಬಿ ಮತ್ತು ಸಿ ಎಲ್ಲವೂ ಕೂಡ ಸೇರಿದ್ದವು. ಹರಪ್ಪವು ಪಂಜಾಬಿನ ಮಾಂಟಿಗೋಮರಿ ಜಿಲ್ಲೆಯಲ್ಲಿದೆ. ಇದೀಗ ಪಾಕಿಸ್ತಾನದ ಲಾಹೋರಿಗೆ 169 ಕಿಲೋಮೀಟರ್ ದೂರದಲ್ಲಿದೆ. 1921ರಲ್ಲಿ ದಯಾರಾಮ್ ಸಹಾನಿ ಈ ನಗರವನ್ನು ಕಂಡುಹಿಡಿದನು. 4 ಈಸ್ ದಿ ರೈಟ್ ಆನ್ಸರ್. 1930-31ರ ನಾಗರಿಕ ಅಸಹಕಾರ ಚಳವಳಿಯ ಪರಿಣಾಮಗಳು ಯಾವುದು ಅಥವಾ ಯಾವುವು? ಎ. ತೆರಿಗೆ ಪಾವತಿಸಲು ನಿರಾಕರಣೆ. ಬಿ. ವಿದೇಶಿ ಬಟ್ಟೆ ಮತ್ತು ಮದ್ಯದ ಬಹಿಷ್ಕಾರ. ಸಿ. ಯುವಕರಿಂದ ವ್ಯಾಪಕ ಹಿಂಸಾತ್ಮಕ ಪ್ರತಿಭಟನೆ. ಎ ಮತ್ತು ಬಿ ಅಂದರೆ ತೆರಿಗೆ ಪಾವತಿಸಲು ನಿರಾಕರಣೆ, ವಿದೇಶಿ ಬಟ್ಟೆ ಮತ್ತು ಮದ್ಯದ ಬಹಿಷ್ಕಾರ. 3 ಈಸ್ ದಿ ರೈಟ್ ಆನ್ಸರ್. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಅವುಗಳನ್ನು ಸಂರಕ್ಷಿಸಲು 5 ರಿಟ್ ಅರ್ಜಿಗಳ ಮೂಲಕ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ ಪ್ರಶ್ನಿಸಬಹುದಾದ ಅಧಿಕಾರವನ್ನು ತಿಳಿಸುವ ವಿಧಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ 32. 32ನೇ ವಿಧಿ ಈ ಅಧಿಕಾರವನ್ನು ತಿಳಿಸುತ್ತೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಮೋದಿಯವರಿಗೆ ಸಿಯೋಲ್ ಶಾಂತಿ ಪ್ರಶಸ್ತಿ ಕೊಟ್ಟ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಕೊರಿಯಾ. ಗ್ರ್ಯಾಂಡ್ ಕಾಲರ್ ಆಫ್ ದ ಸ್ಟೇಟ್ಸ್ ಅವಾರ್ಡ್ ಅನ್ನು ಪ್ಯಾಲೆಸ್ತೈನರು ಕೊಟ್ಟರೆ UAE ಅವರು ಜಾಯಿದ್ ಮೆಡಲ್ ಆಫ್ UAE ಅನ್ನು ನೀಡಿದ್ದಾರೆ. ಸೊ
ये इसलिए